ಗೆಳೆಯರೇ, ಪುಪ್ಪಿ ನಾಯಿ ಮತ್ತೆ ಬಂದಿದ್ದಾನೆ. ಅವನಿವಾಗ್ಲೂ ಹಳೆ ಪುಪ್ಪಿ ನಾಯಿನೇ. ತುಂಬಾ ಕುತೂಹಲದ ಪ್ರಶ್ನೆಗಳು. ಒಂದಿನ ನನ್ನ ಹತ್ರ ಕೇಳ್ದ, ಬೆಳಗಿನ ಹಾಗೆ ರಾತ್ರಿ ಯಾಕೆ ಬೆಳಕ್ ಬರ್ತಿಲ್ಲ ಅಂತ. ಪಾಪ. ನಾವೀಗ ಬೆಳಕಿನ ಬಗ್ಗೆ ಒಂದು ಹಾಡಾಡೋಣವಾ? ಆಗ ನನ್ನ ಮನ ಮುಗಿಯುತ್ತೆ. ಭೂಮಿಗೆ ಬೆಳ್ಳಿಯ ಬಿಂದಿಗೆಯಿಂದ ದಿನವೂ ಬರುತ್ತಾನೆ ಬಾಲಸೂರ್ಯ. ಭೂಮಿಗೆ ಬೆಳ್ಳಿಯ ಬಿಂದಿಗೆಯಿಂದ ದಿನವೂ ಬರುತ್ತಾನೆ ಬಾಲಸೂರ್ಯ. ಹಾಲಂತ ಕಡಲಲ್ಲಿ ತುಂಬಾ ಹಾಲಲ್ಲಿ ಸಂಜೆ ಮುಳುಗಿ ಹೋಗ್ತಾನೆ ನಮ್ಮ ಸೂರ್ಯ. ಭೂಮಿಗೆ ಬೆಳ್ಳಿಯ ಬಿಂದಿಗೆಯಿಂದ ದಿನವೂ ಬರ್ತಾನೆ ನಮ್ಮ ಸೂರ್ಯ. ಭೂಮಿಗೆ ಬೆಳ್ಳಿಯ ಬಿಂದಿಗೆಯಿಂದ ದಿನವೂ ಬರ್ತಾನೆ ಬಾಲಸೂರ್ಯ. ಭೂಮಿಗೆ ಬೆಳ್ಳಿಯ ಬಿಂದಿಗೆಯಿಂದ ದಿನವೂ ಬರ್ತಾನೆ ಬಾಲಸೂರ್ಯ. ಸಾವಿರ ಹೂಗಳು ಮೂಡದಿ ಚಿಮ್ಮಿದ ಹಾಗೆ ನಕ್ಷತ್ರಗಳ ಆಕಾಶದಲ್ಲಿ. ಸಾವಿರ ಹೂಗಳು ಮೂಡದಿ ಚಿಮ್ಮಿದ ಹಾಗೆ ನಕ್ಷತ್ರಗಳ ಆಕಾಶದಲ್ಲಿ. ಮಿನಿಮಿನಿ ಎನ್ನುವ ದೀಪದ ಬೆಳಕಿಂದ ಮಿಂಚು ಹುಳಗಳ ನೋಡೋಣ. ಮಿನಿಮಿನಿ ಎನ್ನುವ ದೀಪದ ಬೆಳಕಿಂದ ಮಿಂಚು ಹುಳಗಳ ನೋಡೋಣ. ಮಿನಿಮಿನಿ ಎನ್ನುವ ದೀಪದ ಬೆಳಕಿಂದ ಮಿಂಚು ಹುಳಗಳ ನೋಡೋಣ. ಬಿಸಿಲು ಕೊಡೋದು ಅನ್ನ ಸಿಗೋದು ಸೂರ್ಯನ ಬೆಳಕಿಂದ ಅಂತ ನೆನೆಯೋಣ. ಬಿಸಿಲು ಕೊಡೋದು ಅನ್ನ ಸಿಗೋದು ಸೂರ್ಯನ ಬೆಳಕಿಂದ ಅಂತ ನೆನೆಯೋಣ. ಭೂಮಿಯ ಎಲ್ಲ ಜೀವಜಾಲಕ್ಕೂ ಅನ್ನ ಕೊಡುವುದು ಸೂರ್ಯನ ತಾನೇ. ಭೂಮಿಯ ಎಲ್ಲ ಜೀವಜಾಲಕ್ಕೂ ಅನ್ನ ಕೊಡುವುದು ಸೂರ್ಯ ತಾನೇ. ಭೂಮಿಗೆ ಬೆಳ್ಳಿಯ ಬಿಂದಿಗೆಗಿಂತ ದಿನವೂ ಬರ್ತಾನೆ ಬಾಲಸೂರ್ಯ. ಬೆಳಕು ಬಂದಾಗ ಕತ್ತಲೆ ದೂರಾಗಿ ನೆರಳು ಕೂಡ ಮಾಯವಾಗೋಗುತ್ತೆ. ಬೆಳಕು ಬಂದಾಗ ಕತ್ತಲೆ ದೂರಾಗಿ ನೆರಳು ಕೂಡ ಮಾಯವಾಗೋಗುತ್ತೆ. ಬೆಳಕು ನಮಗಾಗಿ ಮಳೆಬಿಲ್ಲು ಕಟ್ತಾರೆ ಚಿಮ್ಮಲಿ ಬೆಳಕು ಲೋಕಕ್ಕೆ. ಬೆಳಕು ನಮಗಾಗಿ ಮಳೆಬಿಲ್ಲು ಕಟ್ತಾರೆ ಚಿಮ್ಮಲಿ ಬೆಳಕು ಲೋಕಕ್ಕೆ. ಭೂಮಿಗೆ ಬೆಳ್ಳಿಯ ಬಿಂದಿಗೆಯಿಂದ ದಿನವೂ ಬರ್ತಾನೆ ಬಾಲಸೂರ್ಯ. ಭೂಮಿಗೆ ಬೆಳ್ಳಿಯ ಬಿಂದಿಗೆಯಿಂದ ದಿನವೂ ಬರ್ತಾನೆ ಬಾಲಸೂರ್ಯ. ಹಾಲಂತ ಕಡಲಲ್ಲಿ ತುಂಬಾ ಹಾಲಲ್ಲಿ ಸಂಜೆ ಮುಳುಗೋಗ್ತಾನೆ ನಮ್ಮ ಸೂರ್ಯ. ಹಾಲಂತ ಕಡಲಲ್ಲಿ ತುಂಬಾ ಹಾಲಲ್ಲಿ ಸಂಜೆ ಮುಳುಗೋಗ್ತಾನೆ ನಮ್ಮ ಸೂರ್ಯ. ಭೂಮಿಗೆ ಬೆಳ್ಳಿಯ ಬಿಂದಿಗೆಯಿಂದ ದಿನವೂ ಬರ್ತಾನೆ ಬಾಲಸೂರ್ಯ. ಭೂಮಿಗೆ ಬೆಳ್ಳಿಯ ಬಿಂದಿಗೆಯಿಂದ ದಿನವೂ ಬರ್ತಾನೆ ಬಾಲಸೂರ್ಯ. ಪುಪ್ಪಿ ನಾಯಿಗೆ ಈಗ ತುಂಬಾ ಚಿಕ್ಕ ಚಿಕ್ಕ ಗೆಳೆಯರು ಸಿಕ್ಕಿದ್ದಾರೆ. ಯಾವಾಗ್ಲೂ ಅವ್ರ ಕತೆ ಹೇಳೋಕೆ ಅವನಿಗೆ ಸಮಯ ಇರೋದು. ಒಂದಿನ ಅವನು ಬೆಂಕಿ ಹಾಗೆ ಬೆಳಕನ್ನು ನೋಡ್ದ. ಅವನಿಗೆ ಭಯ ಆಗೋಯ್ತು. ಆಮೇಲೆ ಗೊತ್ತಾಗಿತ್ತು ಅದೊಂದು ಮಿಂಚುಳ ಅಂತ. ನೋಡಿ ಎಷ್ಟು ತುಂಟ ಅವನು. ಎಷ್ಟು ಚಳಿ ಆಗ್ತಾ ಇದೆ. ಹಾಗಾದ್ರೆ ನನ್ನ ಗೆಳೆಯರನ್ನ ನೋಡ್ಬೇಕು ಅಂದ್ರೆ ಬೆಳಿಗ್ಗೆ ಆಗ್ಬೇಕು. ನಿದ್ದೆ ಮಾಡೋಣ. ಅಯ್ಯೋ, ಅದು ಈ ಕಡೆನೆ ಹಾರ್ಕೊಂಡು ಬರ್ತಾ ಇದೆ. ಅಯ್ಯೋ, ಹಾಗಾದ್ರೆ ಅದು ಬೆಂಕಿ ಕಂಡ ಅಲ್ವಾ? ಇದೊಂದು ಜೀವಿ ಇರಬೇಕು. ಈ ತರ ಇರುತ್ತಾ ಜೀವಿಗಳು? ಕೆಂಡಕ್ಕೆ ಜೀವ ಬಂದ ಹಾಗಿದೆ. ಏಯ್, ನೀನ್ ಯಾರು? ಹೆದರ್ಬೇಡ ಆಯ್ತಾ, ನಾನ್ ನಿನ್ನ ಗೆಳೆಯ.
ಅವನು ಗೆಳೆತನ ಮಾಡ್ತಿರ್ಬೇಕು. ನಾನೊಬ್ಬ ಮಿಂಚುಳು. ಓಹೋ, ನಾನಿನ್ನ ನೋಡ್ತಾ ಇರೋದು ಮೊದಲನೇ ಸಾರಿ. ನಾನು ಕೂಡ. ನೀನ್ ಹಿಂದೆ ಇರೋದೇನು ಬೆಂಕಿನ? ಇದು ಬೆಂಕಿ ಅಲ್ಲ, ಇದು ಬೆಳಕು. ನಾವು ಈ ತರ ಬೆಳಕು ಮಾಡ್ತೀವಿ. ಹೌದಾ? ಹೇ ಮಿಂಚುಳ, ನೀನ್ ನನ್ನ ಕೈ ಮೇಲೆ ಕುತ್ಕೋ. ಹ, ನಿನ್ನ ಬೆಳಕು ಸುಡುತ್ತಾ? ಅದಕ್ಕೆ ಇದು ಬೆಂಕಿ ಅಲ್ಲ, ಬಿಸಿ ಇಲ್ದೇ ಇರೋ ಬೆಳಕು. ನನ್ನ ಗೆಳೆಯರನ್ನ ಕಂಡಿಡಿಯೋಕೆ ನೀನು ಸಹಾಯ ಮಾಡ್ತೀಯಾ? ಗುಂಪಿಂದ ಕಳೆದು ಹೋಗಿ ನಾನು ಇಲ್ಲಿಗೆ ಬಂದಿದ್ದು. ಅಯ್ಯೋ, ಕಳೆದು ಹೋದ್ಯಾ? ಹೇಗೆ? ನಾನೆಲ್ಲ ಹೇಳ್ತೀನಿ. ಓಯ್ ಪುಟ್ಟವುಳ, ನೀನ್ ಬರ್ತೀಯ ನಮ್ ಜೊತೆ? ನಾವೆಲ್ಲ ಸ್ವಲ್ಪ ದೂರ ಹಾರ್ಕೊಂಬರೋಣ ಬಾ. ಅಮ್ಮ, ನಾನು ಅವ್ರ ಜೊತೆ ಹೋಗ್ಲಾ? ಅಯ್ಯೋ, ಬೇಡ ಬೇಡ, ದೂರ ಹೋದ್ರೆ ಆಮೇಲೆ ದಾರಿ ತಪ್ಪತ್ತೆ. ಅಮ್ಮ, ನಾನು ಅವ್ರ ಜೊತೆ ಹೋಗ್ಲಾ? ನೋಡು ಮಗನೇ, ಹೊರಗಡೆ ಪ್ರಕಾಶ ಜಾಸ್ತಿ ಇದ್ರೆ ನಿನಗೆ ಬೇರೆಯವರು ಕಾಣಿಸೋದಿಲ್ಲ. ನಿನಗ್ ದಾರಿ ತಪ್ಪತ್ತೆ ಕಂದ. ಅಮ್ಮ, ಅವನನ್ನು ನಾವು ನೋಡ್ಕೊಂತೀವಿ. ಅವನು ಕೂಡ ನಮ್ಮ ಜೊತೆ ಬರಲಿ. ಸರಿ, ಬೇಗ ಬರಬೇಕು. ನಾನು ಬೇಗ ಬರ್ತೀನಿ. ಹೇ, ನಾವು ಬೇರೆ ದಾರಿಗೆ ಹೋಗೋಣ. 1 2 3. ಅಯ್ಯೋ ಅಯ್ಯೋ, ಕಣ್ ಕಾಣಿಸ್ತಿಲ್ಲ. ಅಯ್ಯೋ, ನಾವ್ ಎಲ್ಲಿದ್ದೀವಿ? ಕಾಪಾಡಿ. ನನ್ ಗೆಳೆಯರು ಯಾರು ಕಾಣಿಸ್ಲಿಲ್ಲ. ಅವರೆಲ್ಲ ದಾರಿ ತಪ್ಪಿ ಎಲ್ಲಿಗೋ ಹಾರಿ ಹೋದ್ರು. ನಾನು ಹಾರ್ತಾ ಹಾರ್ತಾ ಇಲ್ಲಿಗೆ ಬಂದೆ. ಬೇಜಾರಾಗ್ಬೇಡ ಮಿಂಚುಹುಳ, ನಾನ್ ನಿನ್ನ ಬಯಲಿಗೆ ಕರ್ಕೊಂಡು ಹೋಗ್ತೀನಿ. ನಿನ್ನ ಹುಡುಕೊಂಡು ನಿನ್ನ ಅಪ್ಪ ಅಮ್ಮ ಅಲ್ಲಿಗೆ ಬರೋದೇ ಇಲ್ಲ. ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ತುಂಬಾ ಹಾರ್ಬೇಕಾ? ನನ್ನ ಮೇಲೆ ಕುಳಿತುಕೋ, ನಾನ್ ಕರ್ಕೊಂಡು ಹೋಗ್ತೀನಿ. ಪೂಪಿ, ನೀನ ಬೆಳಕಿನ ಹತ್ರ ಹೋಗ್ಬೇಡ. ಇಲ್ಲ, ನಾನ್ ಹೋಗಲ್ಲ. ಹೇ ಮಿಂಚುಳ, ಅಲ್ಲಿ ನೋಡು, ಅಲ್ಲಿ 2 ಮಿಂಚುಹುಳಗಳಿದೆ. ಸರಿಯಾಗಿ ಹೇಳ್ದೆ. ಬೆಳಕ ನೋಡ್ತಿದ್ರೆ ನನ್ ಜೊತೆ ಇದ್ರಲ್ಲ ಅವರೇ ಅನ್ಸುತ್ತೆ. ಅಯ್ಯೋ, ನನ್ನ ಅಪ್ಪ, ನನ್ನ ಅಮ್ಮ. ಅಯ್ಯೋ, ನನ್ ಕಂದ. ಇದು ನನ್ನ ಗೆಳೆಯ ಪೂಪಿ. ಪೂಪಿ ನನ್ನ ಕಾಪಾಡಿತು. ಪುಪಿ, ತುಂಬಾ ಸಂತೋಷ ಆಯ್ತು. ನಾನ್ ಹೇಳಿದ್ ಕೇಳಿದಿದ್ರೆ ಈ ತರ ಆಗ್ತಿತ್ತಾ? ಇನ್ಮೇಲೆ ನನ್ನ ಅಮ್ಮ ಹೇಳಿದ ಎಲ್ಲ ಮಾತು ಕೇಳ್ತೀನಿ ನಾನು. ಪೂಪಿ, ನಾನು ಹೋಗ್ತೀನಿ. ಸರಿ, ನಾವು ಮತ್ತೆ ಸಿಗೋಣ. ಪುಪಿ, ಮತ್ತೆ ನಾವು ಸಿಗೋಣ. ಮತ್ತೆ ಸಿಗೋಣ ಪೋಪಿ. ಪೂಪಿ ಒಂದಿನ ಚಿಟ್ಟೆನ ಕಾಪಾಡ್ದ. ಆಮೇಲೆ ಪೂಪಿಗೂ ಚಿಟ್ಟೆ ಸಹಾಯ ಮಾಡ್ತು. ಬನ್ನಿ ಗೆಳೆಯರೇ, ನಾವು ನೋಡೋಣ ಚಿಟ್ಟೆ ಅವನಿಗೆ ಏನ್ ಸಹಾಯ ಮಾಡ್ತು ಅಂತ. ನನ್ ಜೊತೆ ಆಟ ಆಡ್ತೀಯಾ? ಅದಕ್ಕೇನು, ಬಾ ಆಡೋಣ. ಆದ್ರೆ ನೀನ್ ತರಲೆ ಮಾಡಬಾರ್ದು. ನೀನವತ್ತು ಪರಿಚಿದ್ದು ನಾನು ಇದುವರೆಗೂ ಮರ್ತಿಲ್ಲ, ಗೊತ್ತಾ? ಇಲ್ಲ, ಅದು ಗೊತ್ತಿಲ್ದೆ ಆಗಿದ್ದು. ಸರಿ ಸರಿ, ಓಡೋಗು.
ಬನ್ನಿ ಗೆಳೆಯ. ಅಯ್ಯೋ, ನನ್ನನ್ನ ಕಾಪಾಡಿ, ನಾನೊಂದು ಪಾಪದವನು. ಏ, ಆ ಜೀವಿ ಪಾಪ ಬಿಟ್ಬಿಡು. ಇಲ್ಲ. ನನ್ನ ಕಾಪಾಡಿ. ಅಯ್ಯೋ, ಅದನ್ನ ಬಿಡು ಅಂತ ಹೇಳಿದ್ದು. ಇಲ್ಲ ಇಲ್ಲ ಇಲ್ಲ. ನಿನಗೆ ನೋವಾಯ್ತಾ ಗೆಳತಿ? ಹೌದು, ನನ್ ಸೊಂಟ ಮುರಿದೋಗಿರ್ಬೋದೇನೋ. ಏನೇ ಆದ್ರೂ ಪ್ರಾಣ ಉಳಿತು ಅಲ್ವಾ, ಅಷ್ಟು ಸಾಕು. ಅಯ್ಯೋ, ಹಾಗಾದ್ರೆ ಸ್ವಲ್ಪ ವಿಶ್ರಾಂತಿ ತಗೋ. ಸರಿ, ನಾನು ಸ್ವಲ್ಪ ಬಿಸಿಲು ತಗೋತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ನಾನು ಹಾರಬಹುದು. ಅಯ್ಯೋ, ನೀನು ಎಲ್ಲಿಂದ ಬರ್ತಾ ಇರೋದು? ಮುಂಚೆ ನಿನ್ನ ನೋಡೇ ಇಲ್ವಲ್ಲ. ನಾನೊಂದು ಚಿಟ್ಟೆ. ಆಹಾರನ ಹುಡ್ಕೊಂಡು ಈ ಕಡೆ ಎಲ್ಲ ಬಂದೆ. ನನ್ ಎಲ್ಲಾ ಗೆಳೆಯರು ಇಲ್ಲೇ ಇದ್ದಾರೆ. ನಾನ್ ಪೂಪಿ. ಪಕ್ಕದಲ್ಲೇ ನನ್ ಮನೆ. ಈ ತರ ಹಾರಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗೇ ಇರುತ್ತೆ. ಆದ್ರೆ ಈ ತರ ಆಪತ್ ಕೂಡ ಬರುತ್ತೆ. ಧನ್ಯವಾದಗಳು ಪೂಪಿ. ನಾವ್ ಮತ್ತೆ ಭೇಟಿಯಾಗೋಣ. ಸರಿ, ಸಿಗೋಣ. ಎಲ್ ಹೋದ ಆ ತರ್ಲೆ ಬೆಕ್ಕು? ಎಷ್ಟೊಂದು ಸೊಳ್ಳೆ. ಅಶ್ಶು. ಕಪ್ಪೇರಾಯ, ಸೊಳ್ಳೆಯ ಕಡಿತದಿಂದ ನೆನ್ನೆ ನಿದ್ರೆ ಮಾಡೋಕೆ ಆಗ್ಲಿಲ್ಲ. ಈ ಸೊಳ್ಳೆಯಿಂದ ತಪ್ಪಿಸ್ಕೊಳ್ಳೋಕೆ ಏನು ದಾರಿ? ನೋಡು, ನೀರಲ್ಲಿ ತಾನೆ ಸೊಳ್ಳೆ ಬರೋದು. ಆದ್ರೆ ನೀರಲ್ಲಿರೋ ನಮ್ಮನ್ನ ಯಾವ ಸೊಳ್ಳೆನೂ ಕಚ್ಚೋದೇ ಇಲ್ಲ. ಅಯ್ಯೋ, ತಮಾಷೆ ಬಿಡಿ ಕಪ್ಪೆರಾಯ. ಅಯ್ಯೋ, ನಾನ್ ತಮಾಷೆ ಅಲ್ಲ ಮಾಡಿದ್ದು. ನೀರೊಳಗೆ ದುಮ್ಕು, ಸೊಳ್ಳೆ ಕಚ್ಚೋದೇ ಇಲ್ಲ. ಅಮ್ಮ, ಅಯ್ಯೋ ಅಮ್ಮ, ಅಮ್ಮ, ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು ಪೂಪಿ? ನೀರೊಳಗಡೆ ಬಿದ್ದು ಹೋಗ್ಬಿಟ್ಟ? ಬಿದ್ದು ಹೋಗಿದ್ದಲ್ಲ ಗೆಳತಿ, ನಾನೇ ಧುಮುಕಿದ್ದು. ಧುಮುಕದ್ಯಾ? ಯಾಕೆ? ಸೊಳ್ಳೆಯಿಂದ ಹೆದರ್ಕೊಂಡು. ಸೊಳ್ಳೆಗೆ ಹೆದರ್ಕೊಂಡ? ಸೊಳ್ಳೆಯ ಕಡಿತದಿಂದ ನೆನ್ನೆ ನಾನು ಮಲಗ್ಲೇ ಇಲ್ಲ. ಅಯ್ಯೋ, ಸೊಳ್ಳೆನ ಹಿಡಿಬೇಕು ಅಂದ್ರೆ ನೀನ್ ನನ್ನ ಹತ್ರ ಹೇಳ್ಬೋದಿತ್ತಲ್ವಾ? ಏನು, ನಿನ್ನ ಹತ್ರನಾ? ನಾವು ಚಿಟ್ಟೆಗಳು ಪ್ರಕೃತಿಲಿರುವ ಹುಳುಗಳನ್ನ ತಿನ್ಕೊಂಡೇನೆ ಬದುಕೋದು. ಪ್ರತಿ ಸಲನೂ ಸೊಳ್ಳೆನೇ ನಮ್ಮ ಆಹಾರ. ಹೌದಾ? ನನಗೆ ಗೊತ್ತೇ ಇರಲಿಲ್ಲ. ಪೂಪಿ, ನಾವು ನೀರಲ್ಲಿ ಮೊಟ್ಟೆ ಹಾಕ್ತೀವಿ. ಮೊಟ್ಟೆಗಳು ಹೊಡೆದು ಲಾರ್ವಗಳಾಗುತ್ತೆ. ಈ ಲಾರ್ವಗಳೆಲ್ಲ ದೊಡ್ಡ ಚಿಟ್ಟೆಗಳಾಗೋವರೆಗೂ ನೀರಲ್ಲೇನೆ ವಾಸ ಮಾಡುತ್ತೆ. ಅವಾಗೆಲ್ಲ ಸೊಳ್ಳೆ ಲಾರ್ವಗಳನ್ನೇ ನಾವು ತಿನ್ನೋದು. ಹಾಗಾದ್ರೆ ನೀವು ನನಗೆ ಸಹಾಯ ಮಾಡ್ಬೋದಾ? ಖಂಡಿತವಾಗ್ಲು. ಪೂಪಿ, ನೀನ್ ಮನೆಗೆ ಹೋಗು. ನಾನು ನನ್ನ ಗೆಳೆಯರ್ನ ಕರ್ಕೊಂಡ್ ಬರ್ತೀನಿ. ನೀನು ಹೋಗು. ಸರಿ ಸರಿ, ಬೇಗ ಬರ್ಬೇಕು. ಏ, ಹಿಡಿ ಅವನ್ನ. ಹಾ, ಹಾಗೆ ಹಿಡಿ. ಪಾಪ, ನಿದ್ದೆ ಮಾಡ್ತಿದ್ದಾನೆ ಅವನು. ಹಿಡೀರಿ. ಪಾಪ, ನಿದ್ದೆ ಮಾಡ್ತಿದ್ದಾನೆ. ನೆನ್ನೆ ಕೂಡ ನಿದ್ದೆ ಮಾಡಿಲ್ಲ ಅವನು. ನೀರಲ್ಲಿ ಆಟ ಆಡೋದು, ಮಳೆಯಲ್ಲಿ ನೆನೆಯೋದು ಪೂಪಿ ನಾಯಿಗೆ ತುಂಬಾ ಇಷ್ಟ. ನಮ್ ಹಾಗೆ ಅವನು. ನಾವು ಸಹ ಅವನ್ ಖುಷಿಲಿ ಭಾಗಿಯಾಗೋಣ.
ಮಳೆ 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 ಬರ್ತಿದೆ, ರಂಗಾದ ಛತ್ರಿ ತೆರಿಬೇಕಿದೆ. ಹೊಳೆ 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 ತುಂಬ್ತಾ ಇದೆ, ಚಿಕ್ಕ ಗುಂಡಿಗಳು ತುಂಬಿದೆ. ಮಳೆಯು ಹೊಳೆಯು ನೀಲಿ ಕಡಲು ನೀರು ಕೊಡುತ್ತೆ ನಮಗೆ, ಕೊಳ ಬಾವಿ ಕಾಡುಗಳಿಗೆ ತಂಪು ಕೊಡುತ್ತೆ ನಮಗೆ. ಮಳೆ 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 ಬರ್ತಾ ಇದೆ, ರಂಗಾದ ಛತ್ರಿ ತೆರಿಬೇಕಿದೆ. ಹೊಳೆ 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 ತುಂಬ್ತಾ ಇದೆ, ಚಿಕ್ಕ ಗುಂಡಿಗಳು ತುಂಬಿದೆ. ಹಯ್ಯ 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 ಹಯ್ಯ. ನೀರಿನ ಕಣಿವೆ ಬಿಸಿಯಾದಾಗ ಮೇಲಕ್ಕೆ ಹೋಗುತ್ತೆ ನೀರಾಗಿ, ಆದ್ರಿಂದ ನಮ್ಮ ಆಕಾಶದಿಂದ ಮಳೆಯಾಗಿ ಭೂಮಿಗೆ ಬರುತ್ತೆ. ನೀರಿನ ಕಣಿವೆ ಬಿಸಿಯಾದಾಗ ಮೇಲಕ್ಕೆ ಹೋಗುತ್ತೆ ನೀರಾಗಿ, ಆದ್ರಿಂದ ನಮ್ಮ ಆಕಾಶದಿಂದ ಮಳೆಯಾಗಿ ಭೂಮಿಗೆ ಬರುತ್ತೆ, ಮಳೆಯಾಗಿ ಭೂಮಿಗೆ ಬರುತ್ತೆ. ಮಳೆ 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 ಬರ್ತಾ ಇದೆ, ರಂಗಾದ ಛತ್ರಿ ತೆರಿಬೇಕಿದೆ. ಹೊಳೆ 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 ತುಂಬ್ತಾ ಇದೆ, ಚಿಕ್ಕ ಗುಂಡಿಗಳು ತುಂಬಿದೆ. ನೀರನ್ನು ಎಂದು ಹಾಳು ಮಾಡಬೇಡಿ, ನೀರೇ ನಮ್ಮ ಜಯ ಜೀವ. ನೀರನ್ನು ಎಂದು ಹಾಳು ಮಾಡಬೇಡಿ, ನೀರೇ ನಮ್ಮ ಜೀವ ಜಲ. ಒಂದೊಂದು ಗಿಡವು ಬೆಳಿಬೇಕಾದ್ರೆ, ಒಂದೊಂದು ಗಿಡವು ಬೆಳಿಬೇಕಾದ್ರೆ ಬೇಕೇ ಬೇಕು ನೀರಹನಿ, ಬೇಕೇ ಬೇಕು ನೀರಹನಿ, ಬೇಕೇ ಬೇಕು ನೀರಹನಿ. ಲಾಲ 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 ಒಂದಿನ ಪೂಪಿಗೆ ಬೇಜಾರಾಯ್ತು. ಅವನ ಸೊಪ್ಪಿನ ವ್ಯವಸಾಯ ನೋಡೋಕೆ ಮೊಲ ಬಂತು. ನೋಡಿ ತಕ್ಷಣ ವಾದ ಮಾಡೋಕೆ ಮತ್ತೊಂದು ಎರೆಹುಳುಗಳು. ಸೊಪ್ಪು ಯಾವುದು ಪೂಪಿದಲ್ಲ ಅಂತ. ಅವರ ವಾದ ಏನು ಅಂತ ನಾವು ನೋಡೋಣ. ಪೂಪಿ ಪೂಪಿ, ಇಲ್ಲಿ ಯಾರು ಇಲ್ವಾ? ಆಹಾ, ಇಲ್ಲಿ ಯಾರು ಬಂದಿರೋದು? ಪೂಪಿ, ನಿನ್ ವ್ಯವಸಾಯನ ನೋಡ್ಬೇಕು ಅಂತ ಬಂದ್ವಿ. ಅದಕ್ಕೇನು, ಬನ್ನಿ ಬನ್ನಿ ಬನ್ನಿ. ಆಹಾ, ಸೊಪ್ಪುಗಳು ತುಂಬಾ ಚೆನ್ನಾಗಿ ಬೆಳೆದಿದೆ. ನಿಜವಾಗ್ಲೂ ನಿನ್ನ ಮೆಚ್ಕೋಬೇಕು ಪೂಪಿ. ಎಷ್ಟು ಕಷ್ಟಪಟ್ಟೆ ಗೊತ್ತಾ ಇದನ್ನೆಲ್ಲ ಬೆಳೆಸೋದಕ್ಕೆ ನಾನು. ಏಯ್, ನೀನ್ ಏನ್ ಮಾಡ್ತಾ ಇದ್ಯಾ? ಬಿಡು ಅದನ್ನ. ಹೋಗ್ಲಿ, ಪರವಾಗಿಲ್ಲ, ಅವನದನ್ನ ತಿನ್ಲಿ ಬಿಡಿ. ನಾನು ಹೇಗೂ ಇದನ್ನ ತಿನ್ನಲ್ವಲ್ಲ. ಆದ್ರೂ ಇದೆಲ್ಲ ಸರಿ ಇಲ್ಲ. ಮಾಲೀಕರ ಹತ್ರ ಕೇಳ್ದೆ ಇದನ್ನೆಲ್ಲ ಮುಟ್ಟೋ ಹಾಗಿಲ್ಲ. ಇಲ್ಲಿ ಬಾರೋ ತರ್ಲೆ ಹುಡ್ಗ, ಸೊಪ್ಪನ್ನ ನಾನೇ ಕಿತ್ಕೊಡ್ತೀನಿ. ಯಾರದು ಯಾರದು ಸೊಪ್ಪನ್ನ ಕೀಳ್ತಿರೋದು? ನನ್ನ ಜಾಗದಲ್ಲಿರೋ ಸೊಪ್ಪು ನಾನು ಕೀಳ್ಬಾರ್ದಾ? ಅದು ಸರಿ ಹೋಯ್ತು. ಯಾರದು? ನಾನೇ, ಅದು ಎರೆಹುಳ. ಅನ್ಯಾಯ ಮಾಡಿದ್ರೆ ಕೇಳ್ಬಾರ್ದಾ? ನಿನಗೇನ್ ಕಷ್ಟ? ನನ್ ಜಾಗಕ್ಕೆ ಬಂದು ಸೊಪ್ಪು ಕೀಳ್ಬಾರ್ದು ಅಂತೀಯ? ಅದೆಲ್ಲ ಅಲ್ಲೇ ಇರ್ಲಿ, ಜಾಗ ಯಾರ್ದು ಅನ್ನೋ ವಿಚಾರದಲ್ಲಿ ನಾನಂತೂ ವಾದ ಮಾಡಲ್ಲ. ಆದ್ರೆ ನಾನ್ ಬೆಳೆಸಿದ ಸೊಪ್ಪು ನನ್ನನ್ನ ಕೇಳ್ದೆ ಯಾರನ್ನು ಕೀಳೋದಕ್ ಬಿಡೋದಿಲ್ಲ. ಎಷ್ಟು ದುರಹಂಕಾರದ ಮಾತಾಡ್ತೀಯ? ಇದು ಪೂಪಿ ಜಾಗ ಅಂತ, ಈ ಸೊಪ್ಪುಗಳನ್ನ ನೆಟ್ಟಿದ್ದು ಪೂಪಿ ಅಂತ ಎಲ್ಲಾರ್ಗೂ ಗೊತ್ತು. ಕೀಳಕ್ ಬಂದ್ಬಿಟ್ಟ. ತಂಗಿ,
ಎಲ್ಲಾರ್ಗೂ ಗೊತ್ತಿಲ್ದಿರೋ ಅಂತ ತುಂಬಾ ವಿಷಯಗಳಿದೆ. ಹಾಗಾದ್ರೆ ನಮಗೂ ಕೇಳಬೇಕು, ಏನ್ ವಿಷಯ ಅಂತ ವಿವರವಾಗಿ ಹೇಳಿ. ಈ ಸೊಪ್ಪುಗಳನ್ನ ಯಾರು ನೆಟ್ಟಿದ್ದು? ಅದು ನಮ್ ಪೂಪಿನೇ, ಇನ್ಯಾರು? ಅಲ್ಲ, ಅದು ಮಳೆಗೆ ಬೆಳೆದು ಬಂದಿದ್ದು. ಹಾಗಾದ್ರೆ ಒಪ್ಕೊಂಡ್ರಲ್ಲ, ಗಿಡಗಳು ಸುಮ್ನೆ ತಾನಾಗೆ ಬೆಳೆಯೋದಿಲ್ಲ ಅಂತ ಅದಕ್ಕೆ ಗೊಬ್ಬರ ಹಾಕ್ಬೇಕು. ಯಾರ್ ಗೊಬ್ಬರ ಹಾಕಿದ್ದು? ಪೂಪಿನೇ. ಅಲ್ಲ. ಸರಿ, ಹಾಗಾದ್ರೆ ಯಾರು ಇದಕ್ಕೆಲ್ಲ ನೀರ್ ಹಾಕಿದ್ದು? ಅದು ಪೂಪಿನೇ ಅಲ್ವಾ? ಅಲ್ಲ, ಅದಕ್ಕೆ ಮಳೆ ಬಂದಿತ್ತಲ್ಲ. ಮಳೆ ಬಂದ್ರೆ ಮಾತ್ರ ಸಾಲಲ್ಲ, ಮಣ್ಣನ್ನ ಅಲ್ಗಾಡಿಸಿ ತೇವಾಂಶ ಕಾಪಾಡ್ಬೇಕು. ಯಾರ್ ಮಣ್ಣನ್ನ ಅಲ್ಗಾಡಿಸಿದ್ದು? ಪೂಪಿ ಅಲ್ವಾ? ಅಲ್ಲ. ಒಪ್ಕೊಂಡ್ರ? ಹಾಗಾದ್ರೆ ಸೊಪ್ಪು ಕೇಳೋದಕ್ಕೆ ಯಾರಿಗ ಅವಕಾಶ? ಹಾಗೆಲ್ಲ ಮಾತಾಡ್ಬಿಡಿ, ಇದೆಲ್ಲ ನೀವೇ ಮಾಡಿದ್ದಂತ ನಾ ಹೇಳ್ತಾ ಇರೋದು. ನೋಡು ಹುಡುಗ, ನನ್ನಂತವ್ರೆ ಪ್ರಕೃತಿಯ ರೈತರು. ಮಣ್ಣನ್ನ ಮೃದು ಮಾಡೋದೇ ನಮ್ಮ ಕೆಲ್ಸ. ಹಾಗೆ ಮಣ್ಣಲ್ಲಿ ವಾಯು ಸಂಚಾರ ಉಂಟು ಮಾಡಿ ತೇವಾಂಶನ ಕಾಪಾಡ್ತೀವಿ. ಮಣ್ಣಿನ ತೇವಾಂಶವನ್ನ ತಿಂದು ಉತ್ತಮವಾದ ಗೊಬ್ಬರದ ಹಾಗೆ ಮಾಡ್ತೀವಿ. ಆಗ ಗಿಡ ಬೆಳೆಯುತ್ತೆ. ಹಾಗಾದ್ರೆ ವಿಷಯ ನಿಮ್ಗೆಲ್ಲ ಗೊತ್ತಾಯ್ತು ಅಲ್ವಾ? ನಾನು, ನನ್ನ ಸ್ನೇಹಿತರು ತುಂಬಾ ದಿನದಿಂದ ಕಷ್ಟಪಟ್ಟು ಈ ಸೊಪ್ಪುಗಳನ್ನ ಬೆಳೆಸ್ಕೊಂಡ್ ಬಂದಿರೋದು. ಆದ್ರಿಂದ ಯಾರು ಇದ್ರ ಮೇಲೆ ಅಧಿಕಾರ ಕೇಳ್ಕೊಂಬರ್ಬೇಡಿ. ಅದು ನಿಜ ಇರಬಹುದು, ಆದ್ರೆ ಜಾಗ ಅಂತೂ ಪೂಪಿದೆ ಅಲ್ವಾ? ಜಾಗನ ಹೇಳು ತಂಗಿ, ಮಣ್ಣಲ್ಲಿ ಕೆಲಸ ಮಾಡೋದು ಯಾರು? ಅದು ರೈತರು. ಒಪ್ಕೊಂಡ? ಹಾಗಾದ್ರೆ ಈ ಮಣ್ಣಿನ ಮೇಲೆ ಅಧಿಕಾರ ಇರೋದು ರೈತನಾದ ನನಗೆ. ಮತ್ತೆ ನಾವು ಎರೆಹುಳಗಳು. ಭೂಮಿಯಲ್ಲಿ ಬೇಲಿ ಮನೆ ಏನು ಕಟ್ಟೋದಿಲ್ಲ. ಎಲ್ಲಿ ಮಣ್ಣಿರುತ್ತೋ ಅಲ್ಲಿ ಕೆಲಸ ಮಾಡ್ತೀವಿ. ಅದು ಯಾರ ಜಾಗ ಅಂತ ನಾವು ನೋಡೋದೇ ಇಲ್ಲ. ಎರೆಹುಳು ಅಣ್ಣ, ಒಂದು ದೊಡ್ಡ ವಾದಕ್ಕೆಲ್ಲ ನಾನು ಬರೋದಿಲ್ಲ. ಅಣ್ಣ, ನೀವ್ ಹೇಳಿದ್ದೆಲ್ಲ ನಿಜಾನೇ, ಒಪ್ಕೊಂಡೆ. ನಾನು ಈ ಸೊಪ್ಪುಗಳನ್ನೆಲ್ಲ ತಿನ್ನಲ್ಲ. ಅದು ಬೆಳೀಲಿ ಅಂತ ಅನ್ಕೊಂಡಿದ್ದು ಬೇರೆ ಯಾರಾದ್ರೂ ತಿನ್ಲಿ ಅಂತಾನೆ. ನೋಡು ಹುಡುಗ, ಈ ಗಿಡದಿಂದ ಬಿದ್ದು ಹೋಗೋ ಎಲೆಗಳೇ ನನ್ನ ಮತ್ತೆ ನನ್ನ ಕುಟುಂಬದವರಿಗೆ ಆಹಾರ. ಅದಕ್ಕೆ ನೀವು ಸ್ನೇಹಿತರು ಸ್ವಲ್ಪ ಜನ ಅಲ್ವಾ ಇರೋದು? ಸ್ವಲ್ಪ ಜನನ? ಒಳ್ಳೆ ತಮಾಷೆ. ನೋಡ್ ಹುಡುಗ, ನಾವು 1,00,000 ಜನ ಬರ್ತೀವಿ. ಮತ್ತೆ ನಾನಿದನ್ನ ವಾದ ಮಾಡೋದಕ್ಕೆ ಹೇಳ್ತಾ ಇಲ್ಲ. ಸೊಪ್ಪು ಕೊಡೋದಕ್ಕೆ ನಾನು ತಯಾರು. ಆದ್ರೆ ನನಗೆ ಸಿಗ್ಬೇಕಾಗಿರೋ ಕೂಲಿ ಸಿಗ್ಬೇಕು ಅಷ್ಟೇ. ಒಪ್ಕೊಂಡ್ವಿ. ಕೂಲಿ ಏನ್ ಬೇಕಾದ್ರೂ ಕೇಳಿ. ಸ್ವಲ್ಪ ಸಿಹಿ ಅಷ್ಟೇ ಸಾಕು. ನಾವು ಎರೆಹುಳುಗಳಿಗೆ ಸಿಹಿ ತುಂಬಾ ಇಷ್ಟ. ಅಷ್ಟೇನಾ? ಅದು ನಾನೇ ಕೊಡ್ತೀನಿ. ಆದ್ರೆ ಮೊಲ ಅಮ್ಮನಿಗೆ ಬೇಕಾಗಿರೋ ಸೊಪ್ಪು ಕೊಡ್ಬೇಕು. ಅದಕ್ಕೇನು, ಕೊಡ್ತೀನಿ ಬಿಡು. ಪೂಪಿ, ಸಿಹಿ ತರೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಬೇಡ ಬೇಡ, ನಿಮಗೆ ಬೇಕಾಗಿರೋ ಗಿಡಗಳ ಬೀಜಗಳನ್ನ ತಂದ್ರೆ ಸಾಕು. ಸಿಹಿಯನ್ನ ತರೋದಕ್ಕೆ ನನಗೆ ಒಬ್ಬ ಗೆಳೆಯ ಇದ್ದಾನೆ, ಜೇನುಹುಳ. ಸರಿ, ಹಾಗಾದ್ರೆ ನಾನು ಮುಲ್ಲಂಗಿ ಹಾಗೂ ಕಾಲಿಫ್ಲವರ್ ಬೀಜಗಳನ್ನ ತರ್ತೀನಿ. ಆಹಾ, ತುಂಬಾ ಚೆನ್ನಾಗಿದೆ. ಹೊಸ ತರದ ಬೀಜಗಳನ್ನ ಬೆಳೆಸೋದು ನನಗೆ ತುಂಬಾ ಇಷ್ಟ. ಈ ಕಡೆ ಬಾ ಮಗು, ಈ ಸೊಪ್ಪುಗಳನ್ನೆಲ್ಲ ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ನು. ಅಜ್ಜ, ಒಂದು ತಮಾಷೆ ಹೇಳ್ದೆ ಅಲ್ವಾ? ಆಹಾ, ನೀನೇನ್ ಬೇಜಾರ್ ಮಾಡ್ಕೊಂಡ? ಈಗ ಪೂಪಿನಾಯಿ ಒಂದು ಜಗಳ ಮುಗಿಸಿದ ಕತೆ. ಅವನ ಹೊಸ ಗೆಳೆಯರಾದ ಜೇಡ ಮತ್ತೆ ಗುಬ್ಬಚ್ಚಿ ಜೊತೆ ಜಗಳ. ಜೇಡನ ದೂರು ಏನು ಅಂತ ಕೇಳುವ, ಬನ್ನಿ ಬನ್ನಿ. ಏನಪ್ಪ ಇದು? ಏನಿದು? ಹೇ, ಏನಾಯ್ತು ಪೂಪಿ? ಏನ್ ನೋಡ್ತಿದ್ಯಾ? ಏನು ದಾರ ತರ ಇರೋ ಒಂದು ವಸ್ತು ನನ್ನ ಮೈ ಮೇಲೆ ಅಂಟ್ಕೊಂಡಿದೆ. ಓ, ಹಾಗಾದ್ರೆ ಅದು ಜೇಡ ಬಲೆ ಇರ್ಬೇಕು. ನಾನ್ ನೋಡ್ತೀನಿರು.
ಜೇಡನ ಬಲೆನೇ ಅದು. ಏನು, ಜೇಡರ ಬಲೆನಾ? ಹೌದು. ಹಾಗಾದ್ರೆ ಜೇಡ ಕೂಡ ಒಳಗಡೆ ಇರ್ಬೇಕು. ನಾನು ಹೋಗಿ ನೋಡ್ತೀನಿ. ಇಲ್ಲಿ ಯಾರೂ ಕಾಣಿಸ್ತಾನೆ ಇಲ್ವಲ್ಲ. ಅಯ್ಯೋ ಅಮ್ಮ, ನನ್ನ ಮೇಲೆ ಏನಿದು? ಅಯ್ಯೋ, ಇದೇನಾ ಜೇಡ? ನೀನು ಯಾರು? ನನ್ನ ಮೈ ಮೇಲೆ ಯಾಕೆ ಹಾರ್ದೆ? ಕ್ಷಮಿಸು ನನ್ನ ಗೆಳೆಯ, ನನ್ನ ಹಿಡ್ತ ತಪ್ಪೋಯ್ತು. ಅದಕ್ಕೆ ನಾನು ನಿನ್ ಮೇಲೆ ಬಿದ್ದಿದ್ದು. ನಾನೊಬ್ಬ ಜೇಡ. ಆದ್ರೆ ನನ್ನ ನೋಡಿ ಹೆದರಬೇಡ ನೀನು. ನಿನ್ನ ನಾನು ಏನು ಮಾಡಲ್ಲ. ನಾನು ಪೂಪಿ. ಇದೇ ನನ್ ಮನೆ. ಹಾಗಾದ್ರೆ ನೀನೇನಾ ನನ್ ಮನೆ ಮುಂದೆ ಈ ದಾರನ ಹಾಕಿರೋದು? ಅದು ನನ್ನ ಬಲೆ ಪೂಪಿ. ಬಲೆನಾ? ಹೌದು, ಅದು ಬಲೆ. ರೇಷ್ಮೆ ಹಾಗಿರೋ ಒಂದು ದಾರದ ಹಾಗೆ ನಾನದನ್ ಮಾಡೋದು. ಈ ಬಲೆಲಿ ಸಿಕ್ಕಾಕೊಳ್ಳೋ ಚಿಕ್ಕ ಚಿಕ್ಕ ಹುಳುನೆ ನನ್ನ ಆಹಾರ. ಓಹೋ, ಅದು ಹಾಗಾ? ಹಾಗಾದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನ್ ನಿನ್ನ ಬಲೆಯನ್ನ ಕತ್ತರಿಸಿ ಆಚೆ ಹೋದೆ. ಅಯ್ಯೋ, ಅದು ಪರವಾಗಿಲ್ಲ. ಗೊತ್ತಿಲ್ದೆ ಆಗಿದ್ದಲ್ವಾ? ನಾನ್ ಮತ್ತೆ ಬಲೆ ಮಾಡ್ತೀನಿ. ಹಾಗಾದ್ರೆ ಬಾಗಿಲಿನ ಆಚೆ ಮಾಡ್ಕೊಳ್ಳಿ. ಅವಾಗ ನಾನು ಹೊರಗಡೆ ಹೋಗ್ಬೋದು. ಗೆಳೆಯನಿಗೆ ತುಂಬಾ ಆಹಾರ ಸಿಗುತ್ತೆ. ಅದು ಸರಿ. ಪೂಪಿ, ನನ್ಗೆ ಇನ್ನೊಂದು ಸಹಾಯ ಮಾಡ್ತೀಯ ನೀನು? ಅದಕ್ಕೇನು ಹೇಳಿ. ಅದೇ, ನನ್ನ ಹತ್ರ ಮೊಟ್ಟೆ ತುಂಬಿರೋ ಒಂದು ಬುಟ್ಟಿ ಇದೆ. ಮೊಟ್ಟೆ ಹೊಡೆದು ಮಕ್ಕಳು ಹೊರಗಡೆ ಬರೋವರೆಗೂ ನಾನು ಇಲ್ಲೇ ವಾಸ ಮಾಡ್ಲಾ? ಅದಕ್ಕೇನು, ವಾಸ ಮಾಡಿ. ಹಾಗಾದ್ರೆ ಇಲ್ಲಿ ತುಂಬಾ ಮಕ್ಕಳು ಇರ್ತವೆ ಅಲ್ವಾ? ಪೂಪಿ, ಮಕ್ಕಳು ಇಲ್ಲಿ ಹುಟ್ಟೋದಿಲ್ಲ. ಅವರು ಒಂಟಿಯಾಗಿ ಜೀವನ ಮಾಡ್ತಾರೆ. ಕೆಲವೊಮ್ಮೆ ದೂರದಲ್ಲಿ ಎಲ್ಲಾದ್ರೂ. ಅಯ್ಯೋ, ದೂರನಾ? ಅದು ಹೇಗೆ ಹೋಗುತ್ತೆ? ಅದು ಒಂದು ಚಿಕ್ಕ ಬಲೆಯ ತುದಿಯಲ್ಲಿ ಹಿಡ್ಕೊಂಡು ಗಾಳಿಯಲ್ಲಿ ಹಾರ್ಕೊಂಡು ಅವರು ಹೋಗೋದು. ಹಾಯ್, ತುಂಬಾ ಚೆನ್ನಾಗಿದೆ. ನನಗೂ ಆತರ ಹೋಗೋದಕ್ಕೆ ಇಷ್ಟ. ಎಷ್ಟು ತರ್ಲೆ ನೀನು. ಗೆಳತಿ, ನೀನೊಬ್ಬಳು ಸಮರ್ಥೆ. ಈ ತರ ಬಲೆ ಮಾಡ್ಲಿಲ್ಲ ಅಂದ್ರೆ ನನಗೆ ಊಟ ಸಿಗೋದಿಲ್ಲ. ಹಾಗಾದ್ರೆ ನೀನು ಹುಳುಗಳನ್ನ ಹಿಡ್ಕೋ. ನಾನ್ ಸ್ವಲ್ಪ ನಿದ್ದೆ ಮಾಡ್ತೀನಿ. ಹೇ ಬಿಡು. ಇಲ್ಲ, ನನಗಿದ್ ಬೇಕು. ನನ್ ಬಲೆ ನಾನು ಕೊಡೋದಿಲ್ಲ. ನೀನು ಗೂಡ್ ಮಾಡ್ಕೋಬೇಕು ಅಂದ್ರೆ ನೀನ್ ಬೇರೆ ಎಲ್ಲಾದ್ರೂ ಮಾಡ್ಕೋ ಹೋಗು. ಇಲ್ಲ, ನಾನು ಇದನ್ ಕೊಡಲ್ಲ. ಬಿಡು ಬಿಡು ಅಂದೆ. ಹೋಗು, ದೂರ ಹೋಗು. ಏ, ಸ್ವಲ್ಪ ನೀವಿಬ್ರು ನಿಲ್ಸಿ. ಯಾಕೆ ಜಗಳ ಮಾಡ್ತಿದ್ದೀರಾ? ಇದನ್ ನೋಡ್ತಾ ಪೂಪಿ, ಇವಳು ನನ್ ಬಲೆನ ನಾಶ ಮಾಡಕ್ ಹೋಗ್ತಿದ್ದಾಳೆ. ಇದ್ ನನಗ್ ಬೇಕು. ನಾನು ಹೋಗಿ ಗೂಡ್ ಕಟ್ಬೇಕು. ಇಲ್ಲಾಂದ್ರೆ ನನ್ ಮಕ್ಳು ಚಳಿಲಿ ನಡಕ್ತವೆ. ಬಲೆ ಕೊಡ್ಬೇಕಾ? ನನ್ ಬಲೆನ ಕೊಟ್ಬಿಟ್ರೆ ನನ್ ಹುಳುಗಳನ್ನ ಹೇಗ್ ಹಿಡಿಯೋದು? ಹಸುವಿನಿಂದ ಸಾಯ್ತೀನಿ. ನನ್ ಮಕ್ಳು ಯಾವತ್ತು ಮೊಟ್ಟೆಯಿಂದ ಆಚೆ ಬರಲ್ಲ. ಗೆಳೆಯ, ಇದು ತುಂಬಾ ಹಳೆ ಬಲೆ ಅಂತ ನೋಡಿದ್ರೆ ಗೊತ್ತಾಗಲ್ವಾ? ಅದಕ್ಕೇನೆ ನಾನ್ ಕೇಳಿದ್ದು. ನಿಜವಾಗ್ಲೂ ಇದು ಹೊಸ ಬಲೆನೇ. ಜೇಡ ಬಲೆ ಮಾಡುವುದು ನಾನೇ ನೋಡ್ದೆ. ಯಾಕೆ ನೀವಿಬ್ರು ಜಗಳ ಆಡ್ತಿದ್ದೀರಾ? ಜಗಳ ಆದ್ರೆ ಮಾತಾಡಿ ತೀರಿಸ್ಕೋಬೇಕು. ಮಕ್ಕಳ ವಿಚಾರ ಅಲ್ವಾ? ಸರಿ, ಈ ಬಲೆ ತಗೋ ನೀನು. ನನ್ನ ಹತ್ರ ತುಂಬಾ ಬಲೆಗಳಿದೆ. ನಾನದನ್ನ ಭದ್ರವಾಗಿಟ್ಟಿದ್ದೀನಿ. ಅದನ್ನ ಬೇಕಾದ್ರೆ ಕೊಡ್ತೀನಿ. ನಾನ್ ಗೊತ್ತಿಲ್ದೆ ಕೇಳಿದ್ದು ಕೇಳ್ತಿ. ಕ್ಷಮ್ಸು, ಈ ಹೊಸ ಬಲೆ ನೀನೇ ಇಟ್ಕೋ. ನನ್ಗ್ ಹಳೇದ್ ಕೊಟ್ರೆ ಸಾಕು. ತುಂಬಾ ಒಳ್ಳೇದು. ಇವಾಗ ತೊಂದರೆ ಎಲ್ಲ ಮುಗಿತಲ್ಲ. ಇಲ್ಲೋಡು, ಈ ಬಲೆ ತಗೋ. ಮತ್ತೆ ಈ ಕಡೆ ಬರ್ಬೇಕು.
ಒಂದಿನ ಚೆಂಡು ಸಿಕ್ಕಿದ ಹಾಗೆ ಕನಸು ಕಂಡ. ಚೆಂಡು ಆಟ ಆಡ್ತಾ ಹೋಗುವಾಗ ಅದ್ಭುತ ಪ್ರಪಂಚಕ್ಕೆ ಹೋಗ್ತಾನೆ. ನೀವು ನೋಡ್ಬೇಕಲ್ಲ ಅಲ್ಲಿನ ದೃಶ್ಯಗಳನ್ನ. ಒಂದಿನ ಪೂಪಿನಾಯಿ ತುಂಬಾ ಗೆದ್ದಲನ್ನ ಕಾಪಾಡ್ದ. ಗೆದ್ದಲು ಹೇಳಿದ ಕತೆ ಕೇಳಿ ಅವನು ಆಶ್ಚರ್ಯಗೊಂಡ. ಅರಮನೆ, ರಾಜ, ರಾಣಿ, ಸೈನಿಕರು, ಅದೊಂದು ದೊಡ್ಡ ಪ್ರಪಂಚ. ನನ್ನ ಗೆಳೆಯರ್ನೆಲ್ಲ ನೋಡ್ಕೊಂಡ್ ಬರ್ತೀನಿ. ಅಮ್ಮ, ಈ ಮರದ ಬುಡ ಇಲ್ಲೇ ಇರ್ಬೇಕಾ? ಅಯ್ಯೋ, ಏನಿದು? ಬಿಳಿ ಸೈನಿಕರು. ಓ, ಬಿಳಿ ಇರುವೆಗಳಿರ್ಬೇಕು. ಏನಿದು ಹೀಗಿದೆ? ಓ, ಇದಂತೂ ಮಣ್ಣೆ ಅಲ್ವಾ? ಓ, ಒಳಗಡೆ ಏನು ಕಾಣಿಸ್ತಾ ಇಲ್ವಲ್ಲ? ಏನ್ ಮಾಡ್ತಿದ್ಯಾ ಪೂಪಿ ನೀನು? ಏನ್ ನೋಡ್ತಿದ್ಯಾ? ಹಾಯ್ ಮಿಂಚುಳು, ನೀನಾ? ಇದನ್ನ ನೋಡು. ನಾನ್ ಬೆಳಿಗ್ಗೆ ಬಂದಾಗ ಇದು ಮರದ ಬುಡ ಆಗಿತ್ತು. ಅದ್ರೊಳಗಡೆ ತುಂಬಾ ಬಿಳಿ ಇರುವೆಗಳಿತ್ತು. ಬಿಳಿ ಇರುವೆಗಳ? ಹೌದು. ಇವಾಗ ನೋಡಿದ್ರೆ ಮರದ ಬುಡ ಇಲ್ಲ, ಎಲ್ಲ ಮಣ್ಣಿಂದ ಮುಚ್ಚಿ ಹೋಗಿದೆ. ಇದ್ರೊಳಗ್ ಹೋದ್ರೆ ಅಲ್ಲಿರೋದೆಲ್ಲ ಕಾಣುತ್ತೆ ಗೊತ್ತಾ? ನೀನು ಒಳಗಡೆ ಹೋಗ್ಬೋದಾ ಗೆಳತಿ? ಬೆಳಕಿರೋದಕ್ಕೆ ನಿನಗೆಲ್ಲ ಕಾಣಿಸುತ್ತಲ್ವಾ? ಅದಕ್ಕೇನು ಪೂಪಿ, ನಾನು ಒಳಗೆ ಹೋಗಿ ನೋಡ್ತೀನಿ. ಗೆಳತಿ, ಗೆಳತಿ, ಬೇಗ ಬಾ. ಅಯ್ಯೋ, ಅವಳಿಗೆ ಏನಾಗಿರ್ಬೋದು? ಏನಿದು? ನನ್ನ ಗೆಳತಿ ಇವ್ರ ಜೊತೆ ಸೇರ್ಕೊಂಡ್ ಬಿಟ್ಲಾ? ಅಯ್ಯೋ, ಇಷ್ಟೊಂದು ಜೀವಿಗಳ. ಏಯ್, ನೀವು ನನ್ನ ಗೆಳತಿನ ನೋಡಿದ್ರ? ನಿಂತ್ಕೊಳ್ಳಿ, ಸ್ವಲ್ಪ ನಿಲ್ಲಿ. ಹೇ, ಸ್ವಲ್ಪ ನಿಲ್ಲಿ. ನೀವು ನನ್ನ ಗೆಳತಿನ ನೋಡಿದ್ರ? ಅಯ್ಯೋ, ನಮ್ಮನ್ನ ಕಾಪಾಡಿ. ಅಯ್ಯೋ, ಏಯ್, ನೀವೆಲ್ಲ ಯಾರು? ನಾವೆಲ್ಲ ಗೆದ್ದಲು ಹುಳುಗಳು ಗೆಳೆಯ. ನಾನು ಪೂಪಿ. ನೀವ್ಯಾಕೆ ಆ ದೊಡ್ಡ ಗೂಡಿನಿಂದ ಇಲ್ಲಿಗೆ ಬಂದಿದ್ದು? ನಮ್ಮ ಸಂಗಾತಿಯನ್ನು ಹುಡ್ಕೊಂಡು ನಾವಿಲ್ಲಿಗೆ ಬಂದ್ವಿ. ನಾನ್ ಬೆಳಗ್ಗೆ ನೋಡಿದ ಬಿಳಿ ಇರುವೆಗಳು
ನಿಮ್ಮ ಮಕ್ಕಳ? ಅದು ಇರುವೆಗಳಲ್ಲ, ಗೆದ್ದಲು ಹುಳಗಳು. ಪೂಪಿ ಹೇಗದ ನೋಡಿದ್ದು? ಬೆಳಿಗ್ಗೆ ನಾನೊಂದು ಮರದ ಬುಡದಿಂದ ಬಿದ್ದು ಹೋದೆ, ಆವಾಗ ನೋಡಿದ್ದು. ಮತ್ತೊಮ್ಮೆ ಬಂದು ನೋಡಿದಾಗ ಮರದ ಗೂಡು ಇರ್ಲಿಲ್ಲ, ಅದರ ಜಾಗದಲ್ಲಿ ಒಂದು ದೊಡ್ಡ ಮಣ್ಣಿನ ಗೂಡಿತ್ತು. ಅಯ್ಯೋ, ಅದು ಮಣ್ಣಿನ ಗೂಡಲ್ಲ, ಅದು ಹುತ್ತ. ಹಾಗಾದ್ರೆ ನೀನೇನಾ ನಮ್ಮ ಗೂಡನ್ನ ಹಾಳು ಮಾಡಿದ್ದು? ಅದು ಓಡ್ ಹೋಗ್ತಿದ್ದಾಗ ಬಿದ್ದು ಹೋದೆ. ಪರವಾಗಿಲ್ಲ, ಅದ್ರಿಂದ ನಾವು ಮರದ ಬುಡದ ಮೇಲೆ ಒಂದು ದೊಡ್ಡ ಹುತ್ತವನ್ನು ಮಾಡಿದ್ವಿ. ಆರಾಮಾಗಿ ಊಟ ಮಾಡ್ಬೋದಲ್ವಾ? ಅದಕ್ಕೆ ಮರವನ್ನ ನೀವು ತಿನ್ನೋದು? ಯಾವಾಗ್ಲೂ ಮರವನ್ನೇ ತಿನ್ನೋದು. ಮತ್ತೆ ನಾಶವಾದ ಗೊಬ್ಬರಗಳು ಇದನ್ನೆಲ್ಲ ಮಣ್ಣಿನ ಜೊತೆ ಮಿಶ್ರಣ ಮಾಡೋದೇ ನಮ್ಮ ಕೆಲಸ. ಹಾಗಾದ್ರೆ ನೀವೆಲ್ಲರೂ ಆ ಹುತ್ತದ ಒಳಗ ವಾಸ ಮಾಡೋದು? ಹೌದು ಪೂಪಿ, ಆ ಹುತ್ತಾನೆ ನಮ್ಮೆಲ್ಲರ ಅರಮನೆ. ಅದ್ರೊಳಗೆ ರಾಜ, ರಾಣಿ, ಕೆಲಸಗಾರರು, ಸೈನಿಕರು ಎಲ್ಲರೂ ಇರ್ತಾರೆ. ಹಾಯ್. ರಾಣಿಯರು ಮೊಟ್ಟೆಯನ್ನು ಹಾಕುತ್ತಾರೆ. ಮೊಟ್ಟೆಯಿಂದ ಹೊರಗಡೆ ಬರುವ ಮಕ್ಕಳಲ್ಲಿ ಸ್ವಲ್ಪ ಜನ ಕೆಲಸಗಾರರಾಗ್ತಾರೆ, ಕೆಲವರು ಸೈನಿಕರಾಗ್ತಾರೆ, ಸ್ವಲ್ಪ ಜನರು ರಾಜಕುಮಾರ ಹಾಗೂ ರಾಜಕುಮಾರಿಯಾಗಿ ಬೆಳೆಯುತ್ತಾರೆ. ಮೊಟ್ಟೆಗಳನ್ನು ಹಾಗೆ ಮೊಟ್ಟೆಯಿಂದ ಬರುವ ಮರಿಗಳನ್ನು ರಾಜ ಮತ್ತೆ ರಾಣಿ ಒಟ್ಟಿಗೆ ಬೆಳೆಸುತ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದ್ ಕೆಲ್ಸ ಇರುತ್ತೆ. ಕೆಲ್ಸಗಾರರೇ ಗೂಡನ್ನ ಕಟ್ಟೋದು. ಮಣ್ಣು, ಕಸ, ನಾಶವಾದ ಮರ, ಕೊಚ್ಚೆ ನೀರು ಇವುಗಳಿಂದಾನೇ ಈ ಹುತ್ತವನ್ನ ನಿರ್ಮಿಸಲಾಗುತ್ತೆ. ಸೈನಿಕರೇ ಅದರ ಕಾವಲುಗಾರರು. ಅತಿಕ್ರಮದಿಂದ ನುಗ್ಗುವ ಚಿಕ್ಕ ಜೀವಿಗಳನ್ನು ಅವರು ತಡೆಯುತ್ತಾರೆ. ರಾಜಕುಮಾರ ಹಾಗೂ ರಾಜಕುಮಾರಿಯಾಗಿ ಬೆಳೆಯುವ ಮಕ್ಕಳು ದೊಡ್ಡವರಾದ ಮೇಲೆ ರೆಕ್ಕೆ ಬರುತ್ತದೆ. ಆಮೇಲೆ ಗುಂಪು ಗುಂಪಾಗಿ ಹಾರಿಕೊಂಡು ಹೋಗಿ ಸಂಗಾತಿಯನ್ನು ಹುಡುಕುತ್ತಾರೆ. ಈ ತರ. ಹಾಗಾದ್ರೆ ನೀವು ಮನೆಗೆ ಹಿಂತಿರುಗಿ ಹೋಗಲ್ವಾ? ಹೇ ಇಲ್ಲ, ಇನ್ನು ನಾವು ಸಂಗಾತಿ ಜೊತೆ ಸೇರಿ ಹೊಸ ಜಾಗಕ್ಕೆ ಹೋಗ್ತೀವಿ. ಮೊಟ್ಟೆ ಹಾಕಿ ಮಕ್ಕಳನ್ನ ಬೆಳೆಸಿ ಹೊಸ ಅರಮನೆಯನ್ನ ಮಾಡ್ತೀವಿ. ಸರಿ, ನಾವು ಹೋಗ್ತೀವಿ ಪೂಪಿ. ಹೋಗ್ಬೇಡಿ ಹೋಗ್ಬೇಡಿ, ನನ್ ಸಂಗಾತಿ. ಹಾ, ಸಂಗಾತಿನಾ? ಹೌದು, ನನ್ನ ಸಂಗಾತಿ ಮಿಂಚು ಹುಳ. ನಿಮ್ಮ ಅರಮನೆ ಒಳಗೆ ಹೋಗಿದ್ಲು ಅವಳು, ಇಲ್ಲಿವರೆಗೂ ತಿರುಗಿ ಬಂದಿಲ್ಲ. ಅವಳನ್ನ ನೀವು ನೋಡಿದ್ರ ಅಂತ ಕೇಳೋಕೆ ನಿಮ್ ಹಿಂದೆ ನಾನು ಓಡ್ ಬಂದಿದ್ದು. ಅಯ್ಯೋ, ಮೋಸ ಹೋದ್ವಾ? ಬಾ ಬೇಗ, ಸೈನಿಕರು ಅದನ್ನ ಹಿಡಿದಿಟ್ಕೊಂಡಿರ್ಬೇಕು. ಮಹಾರಾಣಿ ಹತ್ರ ಹೇಳಿ ಅದನ್ನ ಬಿಡಿಸ್ಬೇಕು. ತಪ್ಪಿಸ್ಕೊಂಡೆ ಪೂಪಿ. ನೀವು ಬಂದಿಲ್ಲ ಅಂದ್ರೆ ನನ್ ಕತೆ ಮುಗಿತಾ ಇತ್ತು. ತಪ್ಪಿಸ್ಕೊಂಡ್ಬಿಟ್ಟಲ್ಲ, ಅಷ್ಟೇ ಸಾಕು. ನಾವು ಹೋಗ್ತೀವಿ ಪೂಪಿ. ಸರಿ ಗೆಳೆಯರೇ, ಧನ್ಯವಾದ ನಿಮ್ಗೆ. ಪೂಪಿ ಕತೆಗಳು ಹೇಗಿತ್ತು ಗೆಳೆಯರೇ? ಎಷ್ಟೊಂದು ಹೊಸ ಗೆಳೆಯರು. ಅವರ ಕತೆಗಳ ಜೊತೆ ಪೂಪಿ ನಾಯಿ ಮತ್ತೆ ಬರ್ತಾನೆ. ಕಾಯ್ತಾ ಇರಿ. ಅಲ್ಲಿವರೆಗೂ ಗುಡ್ ಬೈ.